ಹೌದಮ್ಮ, ನಾನು ಕೂಡ ಗಣೇಶ್ ಮದುವೆಗೆ ಬರ್ಬೇಕು ಅಂತ ಅಂದ್ಕೊಂಡಿದೀನಿ. ನೋಡೋಣ, ಆಗ್ಲಿನ ಪರಿಸ್ಥಿತಿ ನೋಡಿ ನಿರ್ಧಾರ ತಗೋಬೇಕಮ್ಮ. ಇನ್ನೇನ್ ಮಾಡೋದು? ಆ ಸಮಯದಲ್ಲಿ ನನ್ನ ಯಜಮಾನ್ರಿಗೆ ಲೀವ್ ಸಿಗ್ಬೇಕು. ನಾನ್ ಮಾತ್ರ ಒಬ್ಳೇ ಬರ್ಬೇಕಂದ್ರೆ ಖಂಡಿತ ಆಗಲ್ಲ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಸರಿಮಾ, ಬರಕ್ ನೋಡ್ತೀನಿ. ಇದು ಕಾರ್ತಿಕ್ ಮನೆ ತಾನೆ? ಆಯ್ತಮ್ಮ, ಆಮೇಲೆ ಮಾತಾಡ್ತೀನಿ. ಹೌದು ರೀ, ನೀವ್ಯಾರು? ನಾನ್ ಕಾರ್ತಿಕ್ ಫ್ರೆಂಡ್ ರೀ. ನನ್ನ ಹೆಸರು ಶಂಕರ್. ಹೌದಾ? ನಾನು ಅವ್ರ ವೈಫೇ ರೀ. ಓಹೋ. ಆದ್ರೆ ಶಂಕರ್ ಹೆಸರಲ್ಲಿ ಫ್ರೆಂಡ್ ಇರೋ ಥರ ಅವರು ಇಷ್ಟ ತನಕ ಹೇಳಲೇ ಇಲ್ಲ. ಹೌದಾ? ಅವ್ನು ನನ್ನ ಕಾಲೇಜಿಂದನೇ ಫ್ರೆಂಡ್ ರೀ. ಕಾರ್ತಿಕ್ ಮನೇಲಿ ಇಲ್ಲನಾ? ಇದ್ದಾರೆ, ಒಳಗಡೆ ರೆಸ್ಟ್ ತಗೋತಾ ಇದ್ದಾರೆ. ನೀವು ಇಲ್ಲೇ ಇರಿ, ನಾನು ಕರ್ಕೊಂಡು ಬರ್ತೀನಿ. ಸರಿ. ಏನಂದ್ರೆ ಏನಂದ್ರೆ ಏನಮ್ಮ ಒಳ್ಳೆ ನಿದ್ರೆಲಿದ್ದೆ. ಮನುಷ್ಯನ ನಿಮ್ದಿಯಾಗ ಒಂದ್ ದಿವಸ ನಿದ್ದೆ ಮಾಡಕ್ ಕೂಡ ಬಿಡಲ್ವಾ ನೀನು? ಏನಂದ್ರೆ ಯಾರೋ ಶಂಕರಣ್ಣ ಹೆಸರಲ್ಲಿ ನಿಮ್ ಫ್ರೆಂಡ್ ಬಂದಿದ್ದಾರೆ. ಹೊರಗಡೆ ವೇಟ್ ಮಾಡ್ತಾ ಇದ್ದಾರೆ. ಯಾರು? ಶಂಕರ? ಸರಿ, ನಾನು ಬರ್ತೀನಿ, ಹೋಗು. ಏಯ್ ಹರೀಶ್, ನೀನೇನೋ? ಶಂಕರ್ ಅಂದಿದ ತಕ್ಷಣ ನಾನು ಯಾರೋ ಅನ್ಕೊಂಬಿಟ್ಟೆ. ನೀನೇನಾ? ಏನಾಯ್ತು? ನನ್ ಫುಲ್ ಹೆಸರನ್ನ ಮರ್ತೋಗ್ಬಿಟ್ಯಾ ನೀನು? ಅದಕ್ಕೆ ನಾ ಯಾರಂತ ಗೊತ್ತಿಲ್ಲದೆ ಯೋಚನೆ ಮಾಡ್ತಾ ಇದ್ಯಾ? ಹೀಗೆ ಅಂತ ಗೊತ್ತಿದ್ರೆ ನಾನು ಹರಿಶಂಕರ್ ಅಂತಾನೆ ಹೇಳಿರ್ತೀನಿ. ಏಯ್, ನಿನ್ನ ನೋಡಿ ಎಷ್ಟು ದಿವಸ ಆಯ್ತಲ್ವಾ? ಈಗ ನನ್ನ ನೋಡ್ಬೇಕನ್ನಿಸ್ತಾ? ಸರಿ, ಒಳಗ್ ಬಾ. ಬಾರೋ. ಹೌದು, ನೀನ್ ಇವಾಗೆಲ್ಲ ಇದೆಯಾ? ನಿನ್ ಬಗ್ಗೆ ಫ್ರೆಂಡ್ಸ್ ಹತ್ರ ಎಲ್ಲರ ಹತ್ರನೂ ಕೇಳಿ ನೋಡ್ದೆ. ನಿನ್ ಬಗ್ಗೆ ಯಾರಿಗೂ ಏನೂ ಗೊತ್ತಿಲ್ಲ ಅಂತ ಹೇಳ್ಬಿಟ್ರು. ಏಯ್, ನನಗೆ ಫಾರಿನ್ಲಿ ಕೆಲಸ ಸಿಕ್ಕಿ ನನ್ನ ಅಲ್ಲೇ ಫ್ಯಾಮಿಲಿ ಜೊತೆ ಸೆಟ್ಲ್ ಆಗ್ಬಿಟ್ಟೆ. ಓ ಹೌದಾ? ಹೌದು ಮಗ. ಈಗ ನನಗೆ 3 ತಿಂಗಳು ಲೀವ್ ಸಿಕ್ತು. ಅದಕ್ಕೆ ಎಲ್ರನ್ನೂ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿನ್ನೆ ಕೆಲವು ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಡು ಬಂದೆ. ನೀನೊಬ್ನೇ ಉಳ್ಕೊಂಡ್ಬಿಟ್ಯಾ. ಅದಕ್ಕೆ ನೀನ್ ನೋಡಕ್ಕೆ ನಿನ್ ಮನೆಗೆ ಬಂದೆ. ಹೌದಾ? ಸರಿ, ಒಂದ್ ನಿಮಿಷ ಇರು. ಗೌತಮಿ, ಗೌತಮಿ, ಆ ಗೌತಮಿ, ಇಲ್ಲಿ ಬಾರೆ. ಸ್ವಲ್ಪ ತಾಳಿ, ಬರ್ತೀನಿ. ಏನ್ ಹೇಳ್ರಿ? ಗೌತಮಿ, ಇವನು ನನ್ನ ಫ್ರೆಂಡು ಹರಿಶಂಕರ್. ನಮಸ್ಕಾರ ರೀ. ನೀನ್ ಒಳಗ್ ಬಂದು ಶಂಕರ್ ಅಂತ ಹೇಳ್ದಿಯಾ? ನಾನು ಯಾರೋ ಅನ್ಕೊಂಬಿಟ್ಟೆ. ಇವನು ನನ್ನ ಬೆಸ್ಟ್ ಫ್ರೆಂಡು. ಹೌದಾ? ಸರಿ, ಏನ್ ತಗೋತೀರಾ ಹೇಳಿ? ಟೀನಾ, ಕಾಫಿನಾ? ಇಲ್ಲ, ಇವಾಗೇನು ಬೇಡ ರೀ. ಸ್ವಲ್ಪ ಹೊತ್ತು ಮಾತಾಡ್ತೀವಿ, ಆಮೇಲೆ ನೋಡ್ಕೊಳ್ಳೋಣ. ಹಾ, ಆಯ್ತು ರೀ. ಸರಿ, ನೀನು ಹೋಗು. ಏ ಮಚ್ಚಿ, ನಿನ್ಗೋಸ್ಕರ ಫಾರಿನ್ ಲಿಕ್ಕರ್ ತಗೊಂಡ್ ಬಂದಿದ್ದೀನಿ. ಓ ಹೌದಾ? ನಾನು ಫಾರಿನ್ಲಿಂದ ಬರುವಾಗ ನಮ್ ಫ್ರೆಂಡ್ಸ್ ಎಲ್ರಿಗೂ ಲಿಕ್ಕರ್ ತಗೊಂಡ್ ಬಂದಿದ್ದೀನಿ. ಇಲ್ಲಿ ಇದು ಸಿಕ್ಕಲ್ವೋ? ಫಾರಿನ್ ಲಿಕ್ಕರು ನಿನಗೆ ಈ ತರ ಇಲ್ಲೆಲ್ಲೂ ಸಿಕ್ಕಲ್ಲ. ಹೌದಾ? ಏಯ್, ನೋಡೋದಕ್ಕೆ ಬಾಟಲ್ ಸೂಪರ್ ಆಗಿದೆ. ಏಯ್, ನೋಡಕ್ ಮಾತ್ರ ಅಲ್ವೋ, ಒಂದ್ ಪೆಗ್ ಹಾಕ್ ನೋಡು, ಸುಮ್ನೆ ಕಿಕ್ ಏರತ್ತೆ. ಏರ್ಸ್ಬಿಡೋಣ. ಸರಿ ಕಣೋ, ನಾನ್ ಮಾತ್ರ ಹಾಕಿದ್ರೆ ಚೆನ್ನಾಗಿರಲ್ಲ. ಇಬ್ರು ಸೇರ್ ಸಾಕಣ? ಆಯ್ತು ಮಚ್ಚಿ, ನೀನ್ ಕೇಳಿದ್ಮೇಲೆ ಬೇಡ ಅಂತ ಹೇಳಕ್ಕಾಗತ್ತಾ? ಇಬ್ರು ಸೇರಿಯೇ ಕುಡಿಯೋಣ. ಸರಿ ಕಣೋ, ಸ್ವಲ್ಪ ಇರೋ.
ಏಯ್ ಯಾವ್ದಾದ್ರೂ ಸೈಡ್ ಡಿಶ್ ಇದ್ರೆ ಚೆನ್ನಾಗಿರತ್ತೋ. ಹೌದಲ್ವಾ? ಹಾ, ನಿನ್ಗೇನೋ ಬೇಕು? ಏನಿದ್ರೂ ಪರವಾಗಿಲ್ಲ. ಗೌತಮಿ ಗೌತಮಿ ಗೌತಮಿ, ಏನ್ ಹೇಳ್ರಿ? 2 ಆಮ್ಲೆಟ್ ಹಾಕೊಂಡವಮ್ಮ. ಆಯ್ತು ರೀ. ಶುರು ಮಾಡು. Cheers. ಆಮ್ಲೆಟ್ ತಗೊಳ್ಳೋ. ಹಾ. ಛೆ, ಇದುವರೆಗೂ ಅವರು ಹೊರಗಡೆ ಕುಡ್ಕೊಂಡು ಬರ್ತಾ ಇದ್ರು. ಇವಾಗ ಯಾರೋ ಫ್ರೆಂಡ್ ಬಂದಿದ್ದಾರೆ ಅಂತ ಮನೆಯಲ್ಲಿ ಕುಡಿಯಕ್ಕೆ ಶುರು ಮಾಡಿದ್ದಾರೆ. ಮನೆಯಲ್ಲಿ ಹೆಂಡತಿ ಇದ್ದಾಳೆ ಅಂತ ಚೂರು ಗಮನನೇ ಇಲ್ಲ. ಇವ್ರಿಗೆ ಹೇಗೆ ಹೇಳಿ ಅರ್ಥ ಮಾಡಿಸೋದು? ಅಯ್ಯೋ, ಎಲ್ಲ ನನ್ನ ಹಣೆ ಬರ. ಸರಿ ಕಣೋ, ನಾನೇನು ಹೊರಡ್ತೀನಿ. ಏಯ್ ಏನೋ ನೀನು, ಸ್ವಲ್ಪ ಇರು, ನಾನೇ ಡ್ರಾಪ್ ಮಾಡ್ತೇನೆ. ನೀನು ಕುಡ್ದಿದ್ಯಾ? ಏಯ್ ಅಲ್ಲ ಬೇಡ ಕಣೋ, ನಾನೇ ಹೋಗ್ತೀನಿ. ನೀನಿಲ್ಲೇ ಇರು, ಸರಿಯಾಗಿದ್ದೀನಿ. ಜಾಗ್ರತೆ. ಏನಪ್ಪ ಇದು? ಏನಿಲ್ಲ 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 ಇಲ್ಲ, ಗಂಟೆ ಕೊಟ್ಟೋಯ್ತಲ್ಲ. ನಾನು ಹೋಗ್ತೀನಿ. ಡೋಂಟ್ ವೆರಿ. ಛೆ, ಏನಿದು? ಕುಡಿದ್ಬಿಟ್ಟು ಕಪ್ಪೆ ತರ ಮಲ್ಕೊಂಡಿದ್ದಾರೆ. ಅಯ್ಯೋ, ಎಲ್ಲ ನನ್ನ ಹಣೆ ಬರ. ಏಯ್, ಹೇಳೋ. 1 ವಾರಕ್ಕೆ ಮುಂಚೆ ನನ್ನ ಮನೆಗೆ ಬಂದೆ. ತಿರುಗು ಇವಾಗಲೇ ನನ್ನ ನೆನ್ಪು ಬಂತ ನಿನಗೆ? ಫ್ರೆಂಡ್ ಅಂದರೆ ಅವಾಗ ಮನೆಗೆ ಬಂದು ಹೋಗ್ತಾ ಇರ್ಬೇಕು. ಆಯ್ತು ಕಣೋ. ಗೌತಮಿ, ಸ್ವಲ್ಪ ಚಿಪ್ಸ್ ತಗೊಂಡ್ ಮಾಮ. ಹಾ, ತಗೊಂಡ್ ಬರ್ತೀನಿ ರೀ. ಕುಡಿಯೋ. ಚೆನ್ನಾಗಿದ್ಯಾ?
ಸಖತ್ತಾಗಿದೆ ಕಣ. ಹ್ಞೂ ಚಿಪ್ಸ್ ತೊಳೋ. ಹಾಂ ಅಯ್ಯೋ ಏನೀ ಜನ, ಒಂದು ವಾರ ಮುಂಚೆ ಬಂದು ಮನೆಯಲ್ಲೇ ಕುಡ್ಕೊಂಡು ಹೋದ್ರು, ಮತ್ತೆ ಹಾಗೆ ಬಂದು ಮನೆಯಲ್ಲಿ ಕುಡಿತಾ ಇದ್ದಾರೆ. ಈ ಜನ ನಡವಳಿಕೆನೇ ಸರಿ ಇಲ್ವಲ್ಲ. ಹೀಗೆ ಬಿಟ್ರೆ ಸರಿ ಬರಲ್ಲ. ಹೇಗಾದರೂ ಅವ್ರ ಹತ್ರ ಮಾತಾಡಿ ಮನೆಯಲ್ಲಿ ಈ ಥರ ಎಲ್ಲ ಕುಡಿಬಾರ್ದು ಅಂತ ಹೇಳಿದ್ರೇ ಸರಿಯಾಗಿರತ್ತೆ. ಆಮೇಲೆ ಏನೋ ವಿಶೇಷ? ಅದು ನೀನೇ ಹೇಳಬೇಕು. ಏನೆಲ್ಲ ಚೆನ್ನಾಗಿ ಹೋಗ್ತಾ ಇದೆಯಾ? ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ. ಸಂತೋಷ ಕಣೋ.